ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ರಾಹುಲ್ ಗಾಂಧಿ ಅವರ ಛಾತ್ರೋ ಕಿ ಗೂಂಜ್ ಸಮಾವೇಶಕ್ಕೆ ಹರಿದು ಬಂದ ವಿದ್ಯಾರ್ಥಿ ಜನಸ್ತೋಮವನ್ನು ತಡೆಯಲು ಕೊಳಚೆ ನೀರು ಹರಿಸಲಾಗಿದೆಯಾ? ಈ ವಿಡಿಯೋದಲ್ಲಿ ಪ್ರಯಾಗ್ರಾಜ್ನ ಕೆಪಿ ಮೈದಾನದಲ್ಲಿ ನಡೆದ ಘಟನೆಗಳು ಮತ್ತು ಇಸ್ರೇಲ್ ಪಡೆಗಳು ಪ್ಯಾಲೆಸ್ತೀನ್ ಪ್ರತಿಭಟನಾಕಾರರ ಮೇಲೆ ಬಳಸುವ ಭೀಕರ ಸ್ಕಂಕ್ ವಾಟರ್ ರಾಸಾಯನಿಕ ಅಸ್ತ್ರದ ನಡುವಿನ ಆಳವಾದ ಹೋಲಿಕೆಯನ್ನು ವಿಶ್ಲೇಷಿಸಲಾಗಿದೆ. ನಿರುದ್ಯೋಗ, ಪರೀಕ್ಷಾ ಕ್ರಮ ಮತ್ತು ಯುವಜನರ ಧ್ವನಿಯನ್ನು ಅಡಗಿಸಲು ಆಡಳಿತಗಾರರು ಬಳಸುವ ದಮನಕಾರಿ ತಂತ್ರಗಳ ಹಿನ್ನೆಲೆಯನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ರೇಖಾ ಹಾಸನ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಕೆಪಿ ಮೈದಾನದಲ್ಲಿ ಆಗಸ್ಟ್ 8ರಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದ ಛಾತ್ರೋ ಕಿ ಗೂಂಜ್ ಸಮಾವೇಶವು ಕೇವಲ ಮತ್ತೊಂದು ರಾಜಕೀಯ ರ್ಯಾಲಿಯಾಗಿ ಉಳಿಯಲಿಲ್ಲ. ಬದಲಿಗೆ ಅದು ಇಡೀ ಉತ್ತರ ಪ್ರದೇಶ ಹಾಗೂ ದೇಶಾದ್ಯಂತ ಇರುವ ಯುವಜನರ ಆಕ್ರೋಶದ ಸಂಕೇತವಾಗಿ ಹೊರಹೊಮ್ಮಿತು. ಇಂದು ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿನ ನಿರಂತರ ಭ್ರಷ್ಟಾಚಾರ, ಸರ್ಕಾರಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ, ನೇಮಕಾತಿ ಪ್ರಕ್ರಿಯೆಗಳಲ್ಲಿನ ದಶಕಗಳ ವಿಳಂಬ, ನಿರುದ್ಯೋಗ ಮತ್ತು ತಮ್ಮ ನ್ಯಾಯಯುತ ಹಕ್ಕುಗಳಿಗಾಗಿ ರಸ್ತೆಗಿಳಿದ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯಗಳು ಯುವಜನರನ್ನು ತೀವ್ರ ನಿರಾಶೆಗೆ ನೂಕಿವೆ. ಇಂತಹ ವಾತಾವರಣದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ಸಿದ್ಧವಾಗುತ್ತಿರುವ ಉತ್ತರ ಪ್ರದೇಶದಲ್ಲಿ ಈ ಕಾರ್ಯಕ್ರಮವು ಯುವ ರಾಜಕಾರಣದ ದಿಕ್ಸೂಚಿಯಾಗಿ ರೂಪುಗೊಂಡಿತು. ವಿದ್ಯಾರ್ಥಿಗಳು ತೋರಿದ ಅಭೂತಪೂರ್ವ ಉತ್ಸಾಹ ಮತ್ತು ಸಭಾಂಗಣದಲ್ಲಿದ್ದ ಜನಸ್ತೋಮವು ರಾಜಕೀಯ ವಲಯದಲ್ಲಿ ಭಾರೀ ಸಂಚಲನ ಮೂಡಿಸಿತು. ಆದರೆ ಈ ಸಮಾವೇಶದ ಯಶಸ್ಸಿಗಿಂತ ಹೆಚ್ಚಾಗಿ ಚರ್ಚೆಯಾಗಿದ್ದು ಅದನ್ನು ತಡೆಯಲು ಆಡಳಿತಾರೂಢ ಯೋಗಿ ಆದಿತ್ಯನಾಥ್ ಸರ್ಕಾರ ಮತ್ತು ಬಿಜೆಪಿ ಕಾರ್ಯಕರ್ತರು ಬಳಸಿದ್ದಾರೆ ಎನ್ನಲಾದ ತಂತ್ರಗಳು. ಪ್ರತಿಭಟನೆ ಹಾಗೂ ಜನಾಭಿಪ್ರಾಯವನ್ನು ಹತೋಟಿಗೆ ತರಲು ಜನರನ್ನು ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಅಸಹ್ಯಕ್ಕೆ ನೂಕುವ ಮೂಲಕ ದಮನ ಮಾಡಲು ಯತ್ನಿಸಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಈ ಹಾದಿಯು ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಸರ್ಕಾರವು ಪ್ಯಾಲೆಸ್ತೀನ್ನರ ಪ್ರತಿಭಟನೆಯನ್ನು ಹತೋಟಿಗೆ ತರಲು ಬಳಸುವ ಸ್ಕಂಕ್ ವಾಟರ್ ಅಥವಾ ಕರಾರ ತಂತ್ರವನ್ನೇ ಹೋಲುತ್ತದೆ ಎಂಬ ಚರ್ಚೆ ರಾಜಕೀಯ ವಲಯದಲ್ಲಿ ತೀವ್ರಗೊಂಡಿದೆ. ಪ್ರಯಾಗ್ರಾಜ್ನ ಕೆಪಿ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯುವ ಹಿಂದಿನ ದಿನದಿಂದಲೇ ಸರ್ಕಾರಿ ಯಂತ್ರವನ್ನು ಬಳಸಿ ಹಲವಾರು ವಿಘ್ನಗಳನ್ನು ತರಲಾಯಿತು ಎಂಬುದು ಆಯೋಜಕರ ದೂರು. ಮೊದಲು ಕಾರ್ಯಕ್ರಮಕ್ಕೆ ನೀಡಿದ್ದ ಅಧಿಕೃತ ಅನುಮತಿಯನ್ನು ಯೋಗಿ ಸರ್ಕಾರ ರದ್ದುಗೊಳಿಸಿತ್ತು. ತೀವ್ರ ಒತ್ತಡದ ನಂತರ 10 ಸಬೂಬು ಮತ್ತು ಕಠಿಣ ಷರತ್ತುಗಳನ್ನು ವಿಧಿಸಿ ಕೊನೆಯ ಕ್ಷಣದಲ್ಲಿ ಅನುಮತಿ ನೀಡಲಾಯಿತು. ಇಷ್ಟಕ್ಕೆ ನಿಲ್ಲದೆ ಬಿಜೆಪಿ ಬೆಂಬಲಿತ ಕಾರ್ಯಕರ್ತರು ಮೈದಾನದ ಸುತ್ತಲೂ ಹಾಕಲಾಗಿದ್ದ ಬ್ಯಾನರ್ಗಳು ಮತ್ತು ಕಟೌಟ್ಗಳನ್ನು ಹರಿದು ಹಾಕಿ ಕಿತ್ತೊಗೆದಿದ್ದಾರೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಅತ್ಯಂತ ಭಿನ್ನ ಹಾಗೂ ಹತಾಶೆಯ ಕೃತ್ಯವೆಂದರೆ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಸಭೆಯ ಅಂಗಳಕ್ಕೆ ಕಾಲಿಡದಂತೆ ಮಾಡಲು ಮೈದಾನದ ಸುತ್ತಲಿನ ಪ್ರದೇಶಕ್ಕೆ ಉದ್ದೇಶಪೂರ್ವಕವಾಗಿ ಚರಂಡಿಯ ಕೊಳಚೆ ನೀರನ್ನು ಹರಿಸಲಾಗಿತ್ತು. मैं प्रयागराज के डीएम मनीष कुमार वर्मा से पूछना चाहती हूँ, ये अपने लिए स्विमिंग पूल बनवा रखा है क्या? मतलब प्रधानमंत्री नरेंद्र मोदी आएंगे तो तुम सब कुछ बढ़िया करवा दोगे, वहीं लीडर ऑफ अपोजिशन आ रहे हैं तो तुम्हारी औकात नहीं है कि यहाँ आके साफ सफाई करवा दूँ? आपने जो भी यूपीएससी की पढ़ाई की है, मोरल एथिक्स है आपके अंदर? एक लीडर ऑफ अपोजिशन की ताकत उतनी ही होती है जितनी की प्रधानमंत्री की. जरा यहाँ का नजारा देखो. ಅಥವಾ ದುರ್ನಾತ ಬೀರುವ ನೀರನ್ನು ಸಿಂಪಡಿಸಲಾಗಿತ್ತು ಎಂಬ ಗಂಭೀರ ಆರೋಪ ವ್ಯಕ್ತವಾಗಿದೆ. ರಾಹುಲ್ ಗಾಂಧಿ ಅವರ ಭಾಷಣವನ್ನು ಕೇಳಲು ಮತ್ತು ತಮ್ಮ ಧ್ವನಿಯನ್ನು ಎತ್ತಲು ಬಂದ ವಿದ್ಯಾರ್ಥಿಗಳನ್ನು ದುರ್ನಾತ ಹೊಲಸು ನೀರಿನ ಮೂಲಕ ಓಡಿಸುವುದು ಮತ್ತು ಸಭೆಯನ್ನು ವಿಫಲಗೊಳಿಸುವುದು ಆಡಳಿತದ ತಂತ್ರವಾಗಿತ್ತು ಎಂದು ಪ್ರತಿಪಕ್ಷಗಳು ಆರೋಪಿಸಿವೆ. ಇದನ್ನು ಕೇವಲ ರಾಜಕೀಯ ವಿರೋಧವಲ್ಲ, ಬದಲಿಗೆ ಅಕ್ಷರಶಃ ರಾಜಕೀಯ ಹತಾಶೆಯಿಂದ ಹುಟ್ಟಿದ ಚರಂಡಿ ಮಟ್ಟದ ಹೇಡಿತನ ಎಂದು ಬಣ್ಣಿಸಲಾಗಿದೆ. ಚರಂಡಿ ನೀರನ್ನು ಆಮೇಲೆ ಸ್ವಚ್ಛಗೊಳಿಸಬಹುದು, ಆದರೆ ಆಡಳಿತದ ಮನಸ್ಥಿತಿಯಲ್ಲಿರುವ ಹತಾಶೆಯ ದುರ್ವಾಸನೆಯನ್ನು ತೊಳೆಯಲು ಸಾಧ್ಯವಿಲ್ಲ ಎಂದು ವಿರೋಧ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿವೆ. ಪ್ರಯಾಗ್ರಾಜ್ನಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಕೇಳಿಬರುತ್ತಿರುವ ಆರೋಪಗಳನ್ನು ಗಮನಿಸಿದರೆ ಇದು ಇಸ್ರೇಲ್ ಸೇನೆಯು ಪ್ಯಾಲೆಸ್ಟೀನ್ನರ ಮೇಲೆ ಬಳಸುವ ಸ್ಕಂಕ್ ವಾಟರ್ ಶಸ್ತ್ರಾಸ್ತ್ರದ ಮಾದರಿಯಂತೆಯೇ ಇದೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಪ್ಯಾಲೆಸ್ತೀನ್, ನಜರೇತ್, ಹೈಫಾ, ರಾಮಲ್ಲಾ ಮತ್ತು ಜೆರುಸಲೆಂನ ಶೇಖ್ ಜರ್ರಾ ಬಡಾವಣೆಯಲ್ಲಿ ತಮ್ಮ ಮನೆಗಳಿಂದ ಬಲವಂತವಾಗಿ ಒಕ್ಕಲೆಬ್ಬಿಸಲ್ಪಡುತ್ತಿರುವ ಕುಟುಂಬಗಳ ಪರವಾಗಿ ಲಕ್ಷಾಂತರ ಜನರು ಬೀದಿಗಿಳಿದು ಹೋರಾಡ್ತಿದ್ದಾರೆ. ಇಸ್ರೇಲ್ ಸೈನ್ಯದ ನಿಗ್ರಹ, ಅಶ್ರುವಾಯು ಮತ್ತು ಗುಂಡಿನ ದಾಳಿಯ ನಡುವೆಯೂ ಅವರು ಪ್ರತಿರೋಧ ತೋರುತ್ತಿದ್ದಾರೆ.
ಅಲ್ ಅಕ್ಸಾ ಮಸೀದಿಯ ಆವರಣದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾಗಲೂ ಅವ್ರ ಮೇಲೆ ದಾಳಿ ನಡೆಸಲಾಗಿದೆ ಹಾಗೂ ಗಾಜಾದ ಮೇಲೆ ವಿಮಾನಗಳ ಮೂಲಕ ಬಾಂಬ್ ಹಾಕಿ ಕನಿಷ್ಠ 14 ಮಂದಿ ಮಕ್ಕಳು ಸೇರಿದಂತೆ 40ಕ್ಕೂ ಅಧಿಕ ಮಂದಿಯನ್ನು ಕೊಂದ ಇತಿಹಾಸವಿದೆ. ಈ ಸನ್ನಿವೇಶದಲ್ಲಿ ಪ್ಯಾಲೆಸ್ಟೈನ್ ಜನರಿಗೆ ಕಿರುಕುಳ ನೀಡಲು ಬಳಕೆಯಾಗುವ ಪ್ರಮುಖ ಅಸ್ತ್ರವೇ ಈ ಸ್ಕಂಕ್ ವಾಟರ್ ಅಥವಾ ಕರಾರ. ಹಾಗಾದರೆ ಕರಾರ ಎಂದರೇನು? ಪ್ಯಾಲೆಸ್ಟೈನ್ನರು ಇದರ ದುರ್ನಾತಕ್ಕಾಗಿ ಇದನ್ನು ಕರಾರ ಅಂದರೆ ಮಲದ ಹೊಲಸು ಎಂದು ಕರೆಯುತ್ತಾರೆ. ಇದನ್ನು ಓಡೋರ್ಟೆಕ್ ಎಂಬ ಇಸ್ರೇಲಿ ಕಂಪನಿಯು ಜನಸಂದಣಿಯನ್ನು ಚದುರಿಸುವ ಅಸ್ತ್ರವಾಗಿ ತಯಾರಿಸಿದೆ. ಈ ರಾಸಾಯನಿಕ ದ್ರವದ ವಾಸನೆಯು ಚರಂಡಿ ಹೊಲಸು, ಮಲ, ವಿಷಕಾರಿ ಅನಿಲ ಮತ್ತು ಕೊಳೆಯುತ್ತಿರುವ ಹೆಣಗಳ ದುರ್ನಾತಕ್ಕಿಂತಲೂ ಭೀಕರವಾಗಿರ್ತದೆ. ಇದನ್ನು ಸೇವಿಸಿದರೆ ಅಥವಾ ಮೈ ಮೇಲೆ ಬಿದ್ದರೆ ತೀವ್ರ ವಾಕರಿಕೆ, ವಾಂತಿ, ಉಸಿರಾಟದ ತೊಂದರೆ, ಕಣ್ಣು ಉರಿ, ಹೊಟ್ಟೆ ನೋವು ಮತ್ತು ಕೂದಲು ಉದುರುವಿಕೆ ಉಂಟಾಗುತ್ತದೆ. ಇದನ್ನು ವಾಟರ್ ಕ್ಯಾನ್ಗಳ ಮೂಲಕ ಸಿಂಪಡಿಸುವುದರಿಂದ ತೀವ್ರ ಗಾಯಗಳಾಗುತ್ತವೆ. ಬಟ್ಟೆಯ ಮೇಲೆ ಬಿದ್ದರೆ ಆ ಬಟ್ಟೆಯನ್ನು ಬಿಸಾಡಲೇಬೇಕು. ಇಸ್ರೇಲ್ ಪಡೆಗಳು ಇದನ್ನು ಪ್ರತಿಭಟನಾಕಾರರ ಮನೆಗಳು ಮತ್ತು ಅಂಗಡಿಗಳ ಮೇಲೆ ಸಿಂಪಡಿಸಿ ಇಡೀ ಬಡಾವಣೆಗೆ ಸಾಮೂಹಿಕ ಶಿಕ್ಷೆ ನೀಡಲು ಬಳಸುತ್ತವೆ. ಆಕ್ರಮಿತ ವೆಸ್ಟ್ ಬ್ಯಾಂಕ್ನ ಕಫ್ರ್ ಕದ್ದೂಮ್ನಲ್ಲಿ ನಡೆದ ನಕ್ಬಾದ 67ನೇ ವರ್ಷದ ಪ್ರತಿಭಟನೆಯಲ್ಲಿ ಸಾಂಪ್ರದಾಯಿಕ ಶಾಲ ಧರಿಸಿದ್ದ 5 ವರ್ಷದ ಮಹಮ್ಮದ್ ರಿಯಾದ್ ಎಂಬ ಮಗುವಿನ ಮೇಲೆಯೂ ಈ ದುರ್ನಾತದ ನೀರನ್ನು ಸಿಂಪಡಿಸಿ ಅಟ್ಟಾಡಿಸಿದ ಘಟನೆ ಕ್ಯಾಮೆರಾದಲ್ಲಿ ದಾಖಲಾಗಿತ್ತು. ಇಸ್ರೇಲ್ ತನ್ನ ದೇಶವನ್ನು ಶಸ್ತ್ರಾಸ್ತ್ರಗಳ ಪ್ರಯೋಗಾಲಯವನ್ನಾಗಿ ಮಾಡಿಕೊಂಡು ನಂತರ ಈ ಸ್ಕಂಕ್ ವಾಟರ್ ಅನ್ನು ಅಮೆರಿಕದ ಮಿಸೌರಿ ಸೇರಿದಂತೆ ಜಗತ್ತಿನ ಸುಮಾರು 130 ದೇಶಗಳಿಗೆ ಮಾರಾಟ ಮಾಡುತ್ತಿದೆ ಎಂಬ ಆರೋಪಗಳಿವೆ. ಈಗ ಪ್ರಯಾಗ್ರಾಜ್ನ ವಿವಾದಾತ್ಮಕ ಘಟನೆ ಮತ್ತು ಇಸ್ರೇಲ್ನ ಸ್ಕಂಕ್ ವಾಟರ್ ಬಳಕೆಯ ಆರೋಪಗಳನ್ನು ಮುಖಾಮುಖಿ ಇಟ್ಟು ನೋಡಿದಾಗ ರಾಜಕೀಯ ವಿಮರ್ಶಕರು ಹಾಗೂ ವಿಪಕ್ಷಗಳು ಹಲವು ಸಾಮ್ಯತೆಗಳನ್ನು ಬೆಟ್ಟು ಮಾಡಿ ತೋರಿಸುತ್ತಿವೆ. ಇಸ್ರೇಲ್ ಸರ್ಕಾರವು ಬಂದೂಕಿನ ಗುಂಡುಗಳ ಜೊತೆಗೆ ಪ್ರತಿಭಟನಾಕಾರರನ್ನು ಶಾರೀರಿಕವಾಗಿ ಅಸಹ್ಯಪಡಿಸಲು ಮತ್ತು ಮಾನಸಿಕವಾಗಿ ಕುಗ್ಗಿಸಲು ಕರಾರ ನೀರನ್ನು ಬಳಸುತ್ತದೆ. ಪ್ರಯಾಗ್ರಾಜ್ನಲ್ಲಿ ಯೋಗಿ ಸರ್ಕಾರವು ಅದೇ ಮಾದರಿಯನ್ನು ಅನುಸರಿಸಿದೆ ಎಂಬುದು ಕಾಂಗ್ರೆಸ್ನ ನೇರ ಆರೋಪ. ಸಭಾಂಗಣಕ್ಕೆ ಜನರು ಬರದಂತೆ ತಡೆಯಲು ಮೈದಾನದ ಸುತ್ತಲೂ ಕೊಳಚೆ ಅಥವಾ ಚರಂಡಿ ನೀರನ್ನು ಹರಿಬಿಟ್ಟು ನೈರ್ಮಲ್ಯ ಹಾಳುಗೆಡವಿ ವಿದ್ಯಾರ್ಥಿಗಳನ್ನು ಓಡಿಸಲು ಯತ್ನಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಇಸ್ರೇಲ್ ಪಡೆಗಳು ಪ್ಯಾಲೆಸ್ಟೈನ್ ಜನರ ಮನೆಗಳು ಮತ್ತು ಬಡಾವಣೆಗಳ ಮೇಲೆ ಸ್ಕಂಕ್ ವಾಟರ್ ಚೆಲ್ಲಿ ಆಸ್ತಿಯನ್ನು ಹಾಳು ಮಾಡುತ್ತವೆ. ಪ್ರಯಾಗ್ರಾಜ್ನ ಕೆಪಿ ಮೈದಾನದಲ್ಲೂ ಸಭೆಗಾಗಿ ಹಾಕಲಾಗಿದ್ದ ಬ್ಯಾನರ್ಗಳನ್ನು ಕಿತ್ತು ಹಾಕಿ ಮೈದಾನದ ಸುತ್ತಲಿನ ಜಾಗವನ್ನು ಕೊಳಚೆ ನೀರಿನಿಂದ ತುಂಬಿಸಿ ಉದ್ದೇಶಪೂರ್ವಕವಾಗಿ ಸ್ಥಳವನ್ನು ಹಾಳು ಮಾಡಲಾಗಿತ್ತು ಎಂಬ ಆರೋಪಗಳು ಕೇಳಿಬಂದಿವೆ. ಪ್ಯಾಲೆಸ್ಟೀನಿಯನ್ನರು ತಮ್ಮ ನೆಲದ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದರೆ ಭಾರತದ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯ, ಉದ್ಯೋಗ ಮತ್ತು ಶಿಕ್ಷಣ ವ್ಯವಸ್ಥೆಯ ಶುದ್ಧೀಕರಣಕ್ಕಾಗಿ ಹೋರಾಡ್ತಿದ್ದಾರೆ. ಆದರೆ ಎರಡೂ ಕಡೆ ಆಡಳಿತಗಾರರು ಜನರ ನ್ಯಾಯಯುತ ಪ್ರಶ್ನೆಗಳಿಗೆ ಉತ್ತರ ನೀಡುವ ಬದಲು ಬಲಪ್ರಯೋಗ ಹಾಗೂ ಕೊಳಚೆ ನೀರಿನಂತಹ ಅಸಹ್ಯಕರ ತಂತ್ರಗಳನ್ನು ಬಳಸಿ ಧ್ವನಿಯನ್ನು ಅಡಗಿಸಲು ಯತ್ನಿಸುತ್ತಿದ್ದಾರೆ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ. ಇಷ್ಟೆಲ್ಲ ದೌರ್ಜನ್ಯ ಮತ್ತು ಅಸಹ್ಯಕರ ತಂತ್ರಗಳ ಆರೋಪಗಳ ನಡುವೆಯೂ ಪ್ಯಾಲೆಸ್ಟೈನ್ ಜನರು ತಮ್ಮ ವಿಶ್ವಾಸವನ್ನು ಕಳೆದುಕೊಂಡಿಲ್ಲ. ಅವರು ಇಂತಹ ಸ್ಥಿತಿಯಲ್ಲೂ ಡಾರ್ಕ್ ಹ್ಯೂಮರ್ ಅನ್ನು ಶಸ್ತ್ರವನ್ನಾಗಿ ಬಳಸ್ತಾರೆ. ನಿಮಗೆ ಇಸ್ರೇಲ್ ಪಡೆಗಳ ಬಂದೂಕಿನ ಗುಂಡುಗಳನ್ನು ಎದುರಿಸುವುದು ಇಷ್ಟವೋ ಅಥವಾ ಈ ಕರಾರ ವಲಸು ನೀರನ್ನೋ ಎಂದು ತಮಾಷೆ ಮಾಡುತ್ತಲೇ ಅವರು ಹೋರಾಡ್ತಿದ್ದಾರೆ. ಅದೇ ರೀತಿ ಪ್ರಯಾಗ್ರಾಜ್ನ ವಿದ್ಯಾರ್ಥಿಗಳು ಮತ್ತು ಯುವಜನರು ಸಹ ಸರ್ಕಾರದ ಈ ಚರಂಡಿ ನೀರು ಅಥವಾ ದುರ್ನಾಥದ ತಡೆಗೋಡೆಯ ಆರೋಪಗಳಿಗೆ ಹೆದರಲಿಲ್ಲ. ಚರಂಡಿ ನೀರನ್ನು ಹರಿಸಿದಷ್ಟು ಆಡಳಿತದ ಹತಾಶೆ ಜಗತ್ತಿಗೆ ತಲುಪಿತು ಎಂದು ಭಾವಿಸಿದ ವಿದ್ಯಾರ್ಥಿಗಳು ಆ ಹೊಲಸಿನ ವಾತಾವರಣದ ನಡುವೆಯೂ ಸಾವಿರಾರು ಸಂಖ್ಯೆಯಲ್ಲಿ ಕೆಪಿ ಮೈದಾನಕ್ಕೆ ಬಂದು ಛಾತ್ರೋ ಕಿ ಗೂಂಜ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಯಾವುದೇ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಜನರ ಮತ್ತು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಸರ್ಕಾರಗಳು ಸೂಕ್ತ ಯೋಜನೆಗಳು ಹಾಗೂ ಉದ್ಯೋಗಗಳ ಮೂಲಕ ಉತ್ತರ ನೀಡಬೇಕೇ ಹೊರತು ದಮನಕಾರಿ ತಂತ್ರಗಳ ಮೂಲಕ ಅಲ್ಲ. ಇಸ್ರೇಲ್ ದೇಶವು ಪ್ಯಾಲೆಸ್ಟೀನಿಯನ್ನರ ಮೇಲೆ ಬಳಸುವ ಕರಾರ ಎಂಬ ಅಸ್ತ್ರವಿರಲಿ ಅಥವಾ ಪ್ರಯಾಗ್ರಾಜ್ನಲ್ಲಿ ಯೋಗಿ ಸರ್ಕಾರ ಬಳಸಿದೆ ಎನ್ನಲಾದ ಚರಂಡಿ ನೀರಿನ ತಂತ್ರದ ಆರೋಪವಿರಲಿ, ಎರಡೂ ಸಹ ಆಡಳಿತಗಾರರ ಅಧಿಕಾರದ ಮದ ಮತ್ತು ಅಂತಿಮ ಹಂತದ ಹತಾಶೆಯನ್ನು ತೋರಿಸುತ್ತವೆ ಎಂಬುದು ವಿಪಕ್ಷಗಳ ಕಟು ವಿಮರ್ಶೆಯಾಗಿದೆ. ಚರಂಡಿ ನೀರನ್ನು ಆಮೇಲೆ ತೊಳೆದ್ರೆ ಹೋಗಬಹುದು, ಆದರೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಲಿಕೊಟ್ಟು ಯುವಜನರ ಧ್ವನಿಯನ್ನು ಅಡಗಿಸಲು ಹೊರಟ ಸರ್ಕಾರಗಳ ಮೇಲೆ ಅಂಟಿಕೊಳ್ಳುವ ಹತಾಶೆಯ ದುರ್ವಾಸನೆಯ ಆರೋಪ ಇತಿಹಾಸದಲ್ಲಿ ಎಂದಿಗೂ ಮಾಸುವುದಿಲ್ಲ ಎಂಬುದಕ್ಕೆ ಪ್ರಯಾಗ್ರಾಜ್ ಸಮಾವೇಶದ ಸುತ್ತಲಿನ ಬೆಳವಣಿಗೆಗಳೇ ಸಾಕ್ಷಿಯಾಗಿವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.